ರಾತ್ರಿ ಬಂದನ್ ಬಾರ ಸೂರ ಗಂಟೆ ಮಾತಾಡ ನೀನ ಹಗಲಿದ್ ಗೌಂಡಿ ಕಳ್ಸಕ್ ಹೋಗೋಣ ಅಂತ ಗೊತ್ತಾಯ್ತಿಲ್ಲ. ರಾತ್ರಿ ಬಂದನ್ ಬಾರ ಸೂರ. ನೀ ಹುಟ್ಟಿಯಲ್ಲ ರಾತ್ರಿ ಬಾ. ನೀ ನಿಜವಾದ ಗಂಡಸಾದ್ರ ರಾತ್ರಿ ಬಾ. ನನ್ನ ಮನೆ ಬನ್ನಿ ನೋಡ್ಕೊಂಡ್ಬಿಡ್ತಾನ ನಿನ್ನ. ಬಾ ಮುರದ ಹೋಗ ಬಾ. ಅಂಬಾಲೆ एक छोटो बाजू में एक छोटो बाजू एक छोटो बाजू में कौन है? अरे कौन है यार? समझ रहे हो आप समझ रहे हो. ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಂತೀವಿ. ನಾಯಿಂದಾನೆ ಜಾಸ್ತಿ ಆಕ್ಸಿಡೆಂಟ್. ಹಂಗೆ ಒಂದ್ ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ಆರ್ಡರ್ ಮಾಡ್ತೀವಿ. ಸೊ ತಿಂಡಿ ಕೂಡ ನಮ್ ಬರೋದಕ್ಕೆ ಸ್ವಲ್ಪ ಪ್ರಾಸೆಸ್. ಆ ತಿಂಡಿ ತಿಂದಿದ್ಮೇಲೆ ಆ ರುಚಿ ಸ್ವಲ್ಪ ಹೊತ್ತಿರೋದು. ಅವಾಗ ನಿಜವಾದ ವೆಯ್ಟರ್ ಯಾರೋ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಸೊ ಹಂಗಿದ್ಮೇಲೆ ಪ್ರತಿ ಒಂದ್ರಾಗೂ ಜಡ್ಜ್ಮೆಂಟ್ ನಾವು ಹುಡುಕ್ತಿರ್ತೀವಿ ಅಂದ್ಮೇಲೆ ಸೊ ಎಲ್ಲೋ ಬಸ್ ಹತ್ಬಿಟ್ಟು ಟ್ರಾವೆಲ್ ಮಾಡ್ತೀವಿ. ಡ್ರೈವರ್ ಯಾರು ಅಂತಲೇ ಗೊತ್ತಿರಲ್ಲ, ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ. ಸೊ ಆ ನಂಬಿಕೆಗೆ ಬಿಲೀವ್ ಮಾಡೋದಕ್ಕಾಗಲ್ಲ. ನೀನ್ ಬೇಗ ಬೇಗ ತಿನ್ಕೊಳ್ಳಿಲ್ಲ ಅಂದ್ರೆ ಕಾಕ ಬಂದ್ಬಿಟ್ಟು ಎಲ್ಲ ಎತ್ಕೊಂಡು ಹೊರಟೋಗುತ್ತೆ. ಕಾಗೆ ಬರುತ್ತಾ? ಹ್ಞೂ. ಯಾಕೆ ಡೈನೋಸರ್ ಬರಲ್ವಾ? ಅಯ್ಯೋ ಟೈಗರ್ ಬಂತು ಆಪಲ್ ತಿನ್ನಕ್ಕೆ. ರೂಮ್ದು ಫ್ಯಾನು ಹಂಗೆ ಆನ್ ಮಾಡಿ ಬಂದ್ಬಿಟ್ಟಿದ್ಯಾ, ಆಫ್ ಮಾಡಿಲ್ಲ ನೀನು? ಅಪ್ಪ ನನ್ ಫ್ಯಾನ್ ಆನ್ ಮಾಡಿಲ್ಲ. ನೀನ್ ಈ ತರ ಸುಳ್ಳು ಹೇಳಿದ್ರೆ ಚಾಮಿ ಕಣ್ ಕಿತ್ಕೊಂಡ್ಬಿಡ್ತಾನೆ. ಮನೇಲಿದ್ರು ಆಚೆ ಇದ್ದೀನಿ ಅಂತ ಫೋನ್ ಅಲ್ಲಿ ಸುಳ್ಳು ಹೇಳ್ತೀರಾ? ಮತ್ತೆ ನಿಮ್ ಕಣ್ ಹಂಗೆ ಇದೆ. ಅಪ್ಪ ವಾಟರ್ ಮೆಲನ್ ಸೀಡ್ ನುಂಗಿದ್ರೆ ಏನಾಗುತ್ತೆ? ಮಕ್ಕರ್ ಮಾಡಿಸ್ಕೊಳ್ಳೋ ಬದಲು ನಿಜನ ಹೇಳ್ತೀನಿ. ಸೀಡ್ ನುಂಗಿದ್ರೆ ಹೊಟ್ಟೆ ಒಳಗೆ ವಾಟರ್ ಮೆಲನ್ ಬೆಳೆಯುತ್ತಲ್ಲ. ಹೊಟ್ಟೆಲಿ ವಾಟರ್ ಮೆಲನ್ ಎಲ್ಲ ಬೆಳೆಯುತ್ತೆ. ಆ ಕಿವಿಯಿಂದ ಬಾಯಿಂದ ಮೂಗಿಂದ ಲೀವ್ಸ್ ಎಲ್ಲ ಬರುತ್ತೆ. ಸಣ್ಣು ಮಣ್ಣು ಎಲ್ಲ ಬೇಡ ಅಲ್ಲ. ಇನ್ಮೇಲೆ ನನ್ನ ಜೊತೆ ನೀವು ಟ್ಯೂಷನ್ ಬನ್ನಿ. हैप्पी न्यू ईयर भाई. भाई तूने उठते ही मेरी शक्ल देखी, अब तेरा पूरा साल अच्छा जाएगा. समझ रहे हो ना. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.